ಕಾಮನ್ ಸಿಂಟಮ್ಸ್ ಅಂತ ಹೇಳಿದ್ರೆ ಇಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಅಂತ ಹೇಳಿ ಇವಾಗಲೇ ಉಲ್ಲೇಖ ಮಾಡ್ತಾ ಇದ್ದೀನಿ, ಅಂದರೆ 2 months 3 months ಒಂದ್ಸತಿ ಪೀರಿಯಡ್ಸ್ ಆಗ್ಬೋದು ಅಂತ. ಪ್ರಿಪೋನ್ ಚಾನ್ಸಸ್ ಇರುತ್ತಾ, ಅಂದರೆ 15-20 ದಿವಸಕ್ಕೆ ಪೀರಿಯಡ್ಸ್ ಬರೋದು ಈ ಥರದ್ದು ಏನಾದ್ರು ಇರುತ್ತಾ? ಸೊ ಇನ್ ಫೈಬ್ರಾಯ್ಡ್ ಕೇಸಸ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಸೊ ಅವ್ರಿಗೆ 15 days ಆಗಿರ್ತಾರೆ, ಸೊ ನೆಕ್ಸ್ಟ್ ವಿತಿನ್ 15 days ಆ ಸೈಕಲ್ಸ್ ಬರ್ಬೋದು. ಸೊ ಕೆಲವ್ರಿಗೆ ಸ್ಪಾಟಿಂಗ್ ಥ್ರೂಔಟ್ ದ ಮಂತ್ ಕಂಟಿನ್ಯೂ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಹೆವಿ ಫ್ಲೋ ಕೂಡ ಇರ್ಬೋದು. ಸೊ ಇದರಿಂದ ಅವರು ಅನಿಮಿಕ್ ಆಗ್ತಾ ಬರ್ತಾರೆ, ಅಂದರೆ ರಕ್ತಹೀನತೆಗೆ ಒಳಗಾಗ್ತಾರೆ. ಸೊ ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಹೆವಿ ಟಯರ್ಡ್ನೆಸ್ ಫೀಲ್ ಆಗುವಂಥದ್ದು. ಸೊ ಹಲವಾರು ಕಾಂಪ್ಲಿಕೇಶನ್ಸ್ಗೆ ಇಟ್ ಕ್ಯಾನ್ ಲೀಡ್ ಟು. ಸೊ ಹಾಗಾಗಿ ಫೈಬ್ರಾಯ್ಡ್ ಅಥವಾ ಅವ್ರಿಗೆ ಮಾಸ್ ಏನಾದರೂ ಪಾಲ್ಪಬಲ್ ಅನಿಸ್ತಿದೆ ಅಂತ ಹೇಳಿದಾಗ ಸೊ ಅವರು ಸ್ಕ್ಯಾನ್ ಮಾಡಿಕೊಡುವಂಥದ್ದು ಉತ್ತಮ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಫೈಬ್ರಾಯ್ಡ್, ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫೈಬ್ರಾಯ್ಡ್ ಅಂತ ನೋಡಿದಾಗ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಹೆಚ್ಚಾಗಿ ಇರುತ್ತೆ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ CA ಆಫ್ ಯೂಟ್ರಸ್ ಇದ್ದಾಗ ಸೊ ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಅರ್ಲಿಯಾಗಿ ಎಕ್ಸಾಮಿನೇಷನ್ ಮಾಡ್ಕೊಳ್ಳುವಂಥದ್ದು, ಸೊ ಅದಕ್ಕಾಗಿ ಮೆಡಿಸಿನ್ಸ್ ತಗೊಳ್ಳುವಂಥದ್ದು. ಸೊ ಅದು ಗ್ರ್ಯಾಜುವಲಿ ಮೆಡಿಸಿನ್ಸ್ ಇಂದ ಕಮ್ಮಿ ಆಗ್ತಾ ಬರುತ್ತೆ ಸೈಜು. ಅಂಡ್ ಇನ್ ಸಮ್ ಕೇಸಸ್ ಅದು ಮ್ಯಾಲಿಗ್ನೆನ್ಸಿ ಆಗ್ತಿದೆ, ತುಂಬ ದೊಡ್ಡದಿದೆ ಸೈಜು ಅಂತ ಹೇಳಿದಾಗ ಸೊ ಅವರು ಆ ಪ್ರೊಸೀಜರ್ಗೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಈಗ ಫೈಬ್ರಾಯ್ಡ್ ಅಂದಾಗ ಗರ್ಭ ಧರಿಸೋದಕ್ಕೆ ಏನಾದರೂ ಸಮಸ್ಯೆಯನ್ನು ತಂದೊಡ್ಡುತ್ತಾ? ಯಾಕೆಂದ್ರೆ ಹಲವರು ಫೈಬ್ರಾಯ್ಡ್ ಇದ್ದು ಪ್ರೆಗ್ನೆಂಟು ಇದ್ದೀನಿ ಈ ಥರದ ಕೇಸಸ್ ನೋಡ್ತೀವಲ್ಲ, ಮತ್ತು ಗರ್ಭದಲ್ಲಿರುವಂತಹ ಮಗುಗೆ ಎಷ್ಟರ ಮಟ್ಟಿಗೆ ಏನಾದ್ರು ತೊಂದರೆ ಮಾಡತ್ತಾ ಅಥವಾ ಸರಾಗವಾದಂತಹ ಗರ್ಭಧಾರಣೆ ಸಾಧ್ಯನಾ? ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇದು ಕೂಡ ಪಾಸಿಬಲ್ ಇರುತ್ತೆ. ಸೊ ಒಂದು ಕಡೆ ಫೈಬ್ರಾಯ್ಡ್ ಇರುತ್ತೆ ಅವ್ರಿಗೆ, ಸೊ ಒಂದು ಕಡೆ ಬೇಬಿ ಗ್ರೋತ್ ಕೂಡ ಆಗ್ತಾ ಇರುತ್ತೆ. ಸೊ ಬಿಕಾಸ್ ಬೇಬಿ ಗ್ರೋತು ಇರುತ್ತೆ ಅಥವಾ ಫೈಬ್ರಾಯ್ಡ್ ಇದ್ದಾಗ ಬ್ಲಡ್ ಸಪ್ಲೈ ತುಂಬ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಫೈಬ್ರಾಯ್ಡ್ ಕ್ಯಾನ್ ಗೋ ಸೈಜ್, ಅಂದರೆ ವೆರಿ ಫಾಸ್ಟಾಗಿ ಕೂಡ ಗ್ರೋ ಆಗ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಸ್ಪಾಂಟೇನಿಯಸ್ ಅಬಾರ್ಷನ್, ಅಂದರೆ ಮಗು ಗ್ರೋತ್ ಆಗೋಕ್ಕೆ ಚಾನ್ಸಸ್ ಕಮ್ಮಿ ಅಥವಾ ಪ್ರಿಮೆಚೂರ್ ಡೆಲಿವರಿ ಆಗ್ಬೋದು. ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಅಥವಾ ಲೊಕೇಶನ್ ಆಫ್ ಫೈಬ್ರಾಯ್ಡ್ ಅಂತ ಹೇಳ್ಬೋದು. ಸೊ ಕೆಲವ್ರಿಗೆ ಇಂಟ್ರಾಮ್ಯೂರಲ್ ಇರುತ್ತೆ, ಸಬ್ಸಿರೋಸಲ್, ಪೋಸ್ಟೀರಿಯರ್ ಅಥವಾ ಆಂಟೀರಿಯರ್. ಸೊ ಇನ್ ಸಮ್ ಕೇಸಸ್ ಸೊ ಅವ್ರಿಗೆ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಇನ್ನು ಕೆಲವ್ರಿಗೆ ಪ್ರಿಮೆಚೂರ್ ಡೆಲಿವರಿ ಅಥವಾ C-section ಪಾಸಿಬಿಲಿಟೀಸ್ ಆರ್ ಮೋರ್. ಸೊ ಹಾಗಾಗಿ ಅವರು ಬಿಫೋರ್ ಗೋಯಿಂಗ್ ಫಾರ್ ಅದು ಕನ್ಸೆಪ್ಷನ್ ಹೋಗೋಕ್ಕೆ ಮುಂಚೆ ಸೊ ಇದನ್ನೆಲ್ಲ ಸೊ ಒಂದ್ಸರಿ ಪ್ರೀವಿಯಸ್ಲಿ ಚೆಕ್ ಮಾಡುವಂಥದ್ದು. ಸೊ ವೆದರ್ ಅವ್ರಿಗೆ ಥೈರಾಯ್ಡ್ ಇದೆಯಾ ಅಥವಾ ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ, ಶುಗರ್ ಕಂಟ್ರೋಲ್ ಇರೋದೆಯಾ. ಸೊ ಬಿಫೋರ್ ಪ್ಲಾನಿಂಗ್ ಫಾರ್ ಕನ್ಸೆಪ್ಷನ್ ಸೊ ಪ್ರೈಮರಿ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಸೊ ಬಿಕಾಸ್ ಅವ್ರಿಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಕೂಡ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ. ಸೊ ಇಲ್ಲ ಅಂತ ಹೇಳಿದಾಗ ಸೊ ಅವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಇನ್ ಕೇಸ್ ಆಫ್ ಥೈರಾಯ್ಡ್ ಇದೆ, ಸೊ ಆಗ್ಲೂ ಕೂಡ ಮಗು ಹಾರ್ಟ್ ಬೀಟ್ ಬರೋದಿಲ್ಲ. ಸೊ ರಿಪೀಟೆಡ್ ಅಬೋರ್ಷನ್ಸ್ನ ನಾವು ನೋಡ್ತೀವಿ, ಎಸ್ಪೆಷಲಿ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಸೊ ಅಥವಾ ಮಗು ಗ್ರೋ ಆಗೋದಿಲ್ಲ. ಸೊ ಇದು ಕೂಡ ಪಾಸಿಬಿಲಿಟೀಸ್ ಹೆಚ್ಚು. ಸೊ ಹಾಗಾಗಿ ಬಿಫೋರ್ ಗೋಯಿಂಗ್ ಫಾರ್ ಕನ್ಸೆಪ್ಷನ್ TSH ನಾರ್ಮಲ್ ಇದೆಯಾ, ಸೊ ಅಟ್ಲೀಸ್ಟ್ ಈಗ 0.5 to 5.5 ನಾರ್ಮಲ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ವಿತಿನ್ 2 ಅಥವಾ 3 ಒಳಗಡೆ ಇದ್ರೆ ಉತ್ತಮ. ಸೊ ಕೆಲವರಿಗೆ ಲೋ ಇದ್ದಾಗ ಅಥವಾ ಇನ್ನು ಕೆಲವರಿಗೆ ಓವರ್ ಪ್ರೊಡಕ್ಷನ್ ಆಗ್ತಿದ್ದಾಗ ಸೊ ಹಲವಾರು ಒಂದು ತೊಂದರೆಗಳಿಗೆ ಅದು ಲೀಡ್ ಮಾಡ್ಬೋದು. ಈ ಫೈಬ್ರಾಯ್ಡ್ ಬರುತ್ತೆ ಅಂದ್ರೂ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದಾನೆ ಬರುತ್ತೆ ಅಥವಾ ಬೇರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕಾರಣಗಳಿರುತ್ತವಾ? ಸೊ ಫೈಬ್ರಾಯ್ಡ್ ಅಂತ ಹೇಳಿದಾಗ ಸೊ ಮೇನ್ಲಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೆ ಆಗುವಂಥದ್ದು. ಸೊ ಬಟ್ ಅಂಡರ್ಲೈನ್ ಕಾಸ್ ವಿ ನೀಡ್ ಟು ಸಿ, ಅದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರ್ಬೋದು ಅಥವಾ ಲಾಟ್ ಆಫ್ ಸ್ಟ್ರೆಸ್ ಟೆನ್ಷನ್ ಕೂಡ ಇರ್ಬೋದು. ಸೊ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು. ಸೊ ಅದು ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಲೀಡ್ ಮಾಡುತ್ತೆ, ಎಸ್ಪೆಷಲಿ ಫೀಮೇಲ್ಸ್ ಲೈಕ್ 40+ ಏಜ್ ಗ್ರೂಪಲ್ಲಿ. ಸೊ ನಾವು ಇದನ್ನು ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು. ಫೈಬ್ರೋಡಿನೋಮಾ ನೋಡ್ಬೋದು ಬ್ರೆಸ್ಟಲ್ಲಿ, ಅಥವಾ ಫೈಬ್ರಾಯ್ಡ್ ಕಂಡೀಷನ್ಸ್ ಯೂಟ್ರಸ್ಸಲ್ಲಿ ನೋಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.